ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಇ ಎನ್ ಕೆ ಲೆವೆಲ್ 3 ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅದರಲ್ಲಿ ಸ್ಟೋರಿ, ಈ ಸ್ಟೋರಿ ಲೆಟರ್ ನಂಬರ್ ಕಾರ್ಡ್. ಈ ಸ್ಟೋರಿನ ಫಸ್ಟು ಅಲ್ಲೊಂದು ಸ್ಟೆಪ್ ಇದೆ ಅಲ್ವಾ ಕನ್ನಡದಲ್ಲಿ ಹೇಳಬೇಕು ಅಂತ, ಅದಕ್ಕೋಸ್ಕರ ಕನ್ನಡದಲ್ಲಿ ಹೇಳ್ತೀನಿ. ಈ ಒಂದು ಸ್ಟೋರಿನ ಟ್ರಾನ್ಸ್ಲೇಟ್ ಮಾಡ್ತೀನಿ. ದ ಆಫ್ಟರ್ನೂನ್ ವಾಸ್ ಹಾಟ್, ಅಂದರೆ ಬಿಸಿಲು ತುಂಬ ಆಯಿತು. ಆ್ಯಂಡ್ ದಡ್ಡು ವಾಸ್ ಫಾಸ್ಟ್ ಅಸ್ಲೀಪ್ ಇನ್ ಈಸ್ ಕೇಜ್. ದಡ್ಡು ಡಾಂಕಿ ಇದೆಯಲ್ಲ, ಅದು ತನ್ನ ಒಂದು ಪಂಜರದಲ್ಲಿ ಚೆನ್ನಾಗಿ ಮಲಗಿಬಿಟ್ಟಿರುತ್ತೆ ಕೇಜಲ್ಲಿ. ಸಡನ್ಲಿ ದ ಸ್ಟಿಲ್ ಕ್ರೈಸ್ ಆಫ್ ಚಿಲ್ಡ್ರನ್, ಸಡನ್ನಾಗಿ ಮಕ್ಕಳ ಒಂದು ಗಲಾಟೆಗಳು ವಾಯ್ಸ್ಗಳು ಕೇಳಿ ಅದಕ್ಕೆ ವೋಕಪ್ ವಿತ್ ತಕ್ಷಣ ಎದ್ದುಬಿಡುತ್ತೆ. ಅದು ಯಾವ ಟೈಮ್ ಅಂದರೆ ಅದು ವೆಕೇಷನ್ ಟೈಮ್ ಆಗಿರುತ್ತೆ. ಅದರಿಂದ ಮಕ್ಕಳು ರಜಾ ಇರೋದ್ರಿಂದ ಎಲ್ಲ ಝೂಗೆ ಬಂದಿರ್ತಾರೆ. ಝೂ ಎಲ್ಲ ತುಂಬ ಅವರ ಒಂದು ನಾಯ್ಸಿಂದ ತುಂಬಿಕೊಂಡಿರುತ್ತೆ. ಚಿಲ್ಡ್ರನ್ ಹ್ಯಾಪಿಯಾಗಿರ್ತಾರೆ. ಆದರೆ ಇವತ್ತು ಮಾತ್ರ ಚಿಲ್ಡ್ರನ್ನು ತುಂಬ ಏನಾಗಿದ್ರು, ಅನ್ಹ್ಯಾಪಿ, ಸ್ಯಾಡ್ ಆಗಿರ್ತಾರೆ. ಆಮೇಲೆ ಕೋಪದಿಂದ ಇತ್ತು ಅವ್ರ ವಾಯ್ಸ್ ಎಲ್ಲ. ಸೊ ದಡ್ಡು ಏನು ಮಾಡ್ತಾನೆ, ಪೋನಿ ಕೀಪರ್ನ ಟೆಲಿಂಗ್ ದ ಚಿಲ್ಡ್ರನ್ ದಟ್ ದ ಪೋನಿ ವಾಸ್ ಅನ್ವೆಲ್. ದಡ್ಡು ಸಾ ದ ಪೋನಿ ಕೀಪರ್. ದಡ್ಡು ಪೋನಿ ಕೀಪರ್ ಅಂದರೆ ಅವನು ಯಜಮಾನ ಅವನ ಮಕ್ಕಳಿಗೆ ಹೇಳ್ತಾ ಇರ್ತಾನೆ ಏನಂತ, ಪೋನಿ ಅಂದರೆ ಕುದುರೆ ಮರಿ ಅದು ಹುಷಾರಿಲ್ಲ, ಅದಕ್ಕೆ ಇವತ್ತು ಅದು ನಿಮಗೆ ರೈಡ್ ಕೊಡೋಕ್ಕಾಗಲ್ಲ, ಅಂದರೆ ನೀವು ಅದ್ರ ಮೇಲೆ ಸವಾರಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಬಟ್ ಆ ಮಕ್ಕಳಿಗೆ ಪೇಷನ್ಸೇ ಕಳೆದೋಗುತ್ತೆ. ಅವರೇನು ಮಾಡ್ತಾರೆ, ಇಲ್ಲ ನಾವು ನಮ್ಮನ್ನು ಹಂಗೆ ಕಳ್ಸೋಕ್ಕಾಗಲ್ಲ, ನಾವು ರಿಟರ್ನ್ ಮನೆಗೆ ಹೋಗೋ ಜಾಯ್ ರೈಡ್ ತೊಗೊಂಡೇ ಹೋಗ್ತೀವಿ, ನಾವು ಸವಾರಿ ಮಾಡಿಸ್ಲೇಬೇಕು ನಮಗೆ ಅನ್ನಂತ. ಆವಾಗ ಏನಾಗುತ್ತೆ, ಝೂ ಕ್ಲೀನರ್ ಬರ್ತಾನೆ. ಝೂ ಎಲ್ಲ ಕ್ಲೀನ್ ಮಾಡೋಕ್ಕೆ ಬಂದು ದಡ್ಡು ಕೇಜ್ನ ಓಪನ್ ಮಾಡ್ತಾನೆ. ಕ್ಲೀನ್ ಮಾಡೋಕ್ಕೆ ಅಂತ ದಡ್ಡು ಕೇಜನ್ನ ಗೇಟನ್ನ ರಿಮೂವ್ ಮಾಡ್ತಾನೆ. ರಿಮೂವ್ ಮಾಡಿಬಿಟ್ಟು ಆ ಹಳೆ ಒಂದು ಹುಲ್ಲು ಅದನ್ನು ಜಾಗದಲ್ಲಿ ತೆಗೆದುಬಿಟ್ಟು ಅಲ್ಲಿ ಹೊಸ ಹುಲ್ಲು ಇಟ್ಬಿಟ್ಟು ದಡ್ಡುಗೆ ಹೋಗ್ಬಿಡ್ತಾನೆ. ಕೇಜ್ಗೆ ಹಾಗೆ ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ಆಮೇಲೆ ಆ ಮಕ್ಕಳ ಕ್ರೌಡ್ ಗುಂಪಿನ ಹಿಂದೆ ನಿಂತ್ಕೋತಾನೆ. ತಲೆ ಆಡಿಸ್ತಾ ನಿಂತ್ಕೊಂಡು ಆಮೇಲೆ ದ ಬೆಲ್ ಅರೌಂಡ್ ಹಿಸ್ ನೆಕ್, ಆಮೇಲೆ ಒಂದು ಕೈಯಲ್ಲಿ ಗಂಟೆ ಇರುತ್ತೆ, ಅದನ್ನು ಇಟ್ಕೊಂಡು ರಿಂಗ್ ಮಾಡ್ತಾನೆ. ಟ್ರಿಂಗ್ 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 ಅಂತ ಶಬ್ದ ಮಾಡುತ್ತೆ. ಆ ಚಿಲ್ಡ್ರನ್ ಸುತ್ತೂರ ನೋಡ್ತಾರೆ. ದಡ್ಡನ್ನು ಕಾಣಿಸುತ್ತೆ. ದಡ್ಡನ್ನು ನೋಡ್ತಾರೆ. ಅದನ್ನು ನೋಡಿಬಿಟ್ಟು ಏನು ಮಾಡೋದು, ಪೋನಿ ಅಂತ ತಿಳ್ಕೊಂಬಿಡ್ತಾರೆ. ಪೋನಿಗೆ ಹುಷಾರಿಲ್ಲ ಅಂತ ಹೇಳಿರ್ತಾನಲ್ಲ, ಅಂದರೆ ಕುದುರೆ ಮರಿನಾ. ಆದರೆ ಇವ್ರೇನು ಮಾಡ್ತಾರೆ, ಇದೇ ಪೋನಿ ಅಂದ್ಕೊಂಡ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ಅವನ ಮೇಲೆ ಹತ್ತು ಕೂತ್ಕೊಳ್ತಾನೆ, ಕುದುರೆ ಮೇಲೆ. ಪೋನಿ ಕೀಪರ್ ತುಂಬ ಅವ್ನಿಗೆ ಖುಷಿ ಆಗುತ್ತೆ. ಮಕ್ಕಳು ರೈಡಿಂಗ್ ಡಾಂಕಿ ಕುದುರೆ ಅಲ್ಲ, ಕತ್ತೆ, ಉದ್ದಕ್ಕೂ ಹೇಳ್ಕೊಂಡು ಬಂದೆ. ಕತ್ತೆ ರೈಡಿಂಗ್ ಮಾಡ್ತಾ ಇದ್ದಾರೆ. ಇನ್ಸ್ಟೆಡ್ ಆಫ್ ಪೋನಿ ಬದಲು ಕತ್ತೆ ಮರಿ ಬದಲು ಕತ್ತೆ ಮೇಲೆ ರೈಡ್ ಮಾಡ್ತಾ ಇದ್ದಾರೆ. ನನಗೆ ಖುಷಿ ಆಗೋಗುತ್ತೆ. ಆಮೇಲೆ ದಡ್ಡು ಏನು ಮಾಡಕತ್ತೆ, ಎಲ್ಲರನ್ನೂ ತನ್ನ ಒಂದು ಬೆನ್ನ ಮೇಲೆ ಕೂತ್ಕೊಂಡು ಖುಷಿಯಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗುತ್ತೆ. ಎಲ್ಲ ಕಡೆ ಸವಾರಿ ಮಾಡುತ್ತೆ. ಇನ್ಸೈಡ್ ಪಾರ್ಕ್ ಒಳಗಡೆ ಎಲ್ಲ ತನ್ನ ಹೆಡ್ಡನ್ನು ಶೇಕ್ ಮಾಡ್ಕೊಂಡು ಸೈಡಿಂದ ಸೈಡ್ಗೆ ಎಲ್ಲರಿಗೂ ಒಂದು ರೈಡ್ ಕೊಡುತ್ತೆ. ಈ ದಡ್ಡೂಸ್ ರೈಡು ತುಂಬ ಪಾಪ್ಯುಲರ್ ಆಗಿಬಿಡುತ್ತೆ, ಫೇಮಸ್ ಆಗಿಬಿಡುತ್ತೆ ಝೂನಲ್ಲಿ. ಝೂ ಕೀಪರ್ ಏನು ಮಾಡ್ತಾನೆ, ತುಂಬ ಇಷ್ಟಪಡ್ತಾನೆ. ಹೆಲ್ಪ್ಫುಲ್ ಡಾಂಕಿ, ಈ ಒಂದು ಕತ್ತೆ ಅವನಿಗೆ ಎಷ್ಟೋ 3 ಬೆಲ್ಸ್ ಅರೌಂಡ್ ಹಿಸ್ ನೆಕ್. ಏನು ಮಾಡ್ತದು, ತುಂಬ ಖುಷಿ ಕೊಡ್ತು. ಅದಕ್ಕೋಸ್ಕರ ಇನ್ನೂ ತುಂಬ ಬೆಲ್ಸ್ನ ಕತ್ತಿಗೆ ಕಟ್ತಾನೆ. ವಾಟ್ ಈಸ್ ಇದು, ಅದು ನೋಡೋಕ್ಕೆ ಅದು ಎಷ್ಟು ಚೆನ್ನಾಗಿರುತ್ತೆ ಆ ಸೈಟ್, ಅಂದರೆ ಆ ಒಂದು ದೃಶ್ಯ. ಆ ದಡ್ಡು ಮಕ್ಕಳನ್ನ ತಲೆ ಮೇಲೆ ಬೆನ್ನ ಮೇಲೆ ಕೂರಿಸ್ಕೊಂಡು ಗಂಟೆಗಳನ್ನ ಹಿಂಗೆ ಆಡಿಸ್ಕೊಂಡು ಟ್ರೆಂಗ್ ಟ್ರಾಂಗ್ ಅಂತ ಸೌಂಡ್ ಮಾಡ್ಕೊಂಡು ಸವಾರಿ ಮಾಡೋದು, ಆ ದೃಶ್ಯ ನೋಡೋಕ್ಕೆ ಚೆನ್ನ ಅಂತ ಹೇಳ್ಕೊಂಡು ಅವನು ಇಷ್ಟಪಡ್ತಾನೆ ಮಕ್ಕಳನ್ನ. ಒಂದು ರಿಟರ್ನ್ ಆಮೇಲೆ ಹ್ಯಾವ್ ಟು ರಿಟರ್ನ್ ಟು ದ ಫಾರ್ಮ್ ಇವರೇನು. ಆಮೇಲೆ ಅವನ್ನ ವಾಪಸ್ ಕಳ್ಸೋಕ್ಕೆ ಅವನು ಇಷ್ಟಪಡಲ್ಲ, ವಾಪಸ್ ಹೋಗೋಕ್ಕೆ ಅವ್ರಿಗೂ ಇಷ್ಟಪಡಲ್ಲ, ಹಿಂಗೂ ಇಷ್ಟಪಡಲ್ಲ. ಅಷ್ಟು ಖುಷಿಯಾಗಿ ಅವನ ಜಾಲಿ ರೈಡ್ನ ಮಾಡ್ತಾರೆ ಮಕ್ಕಳು ದಡ್ಡು ಮೇಲೆ. ಓಕೆನಾ? ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.